ಅಯೋಧ್ಯೆಯ ಬಾಲರಾಮನ ಸೃಷ್ಟಿಕರ್ತ ಅರುಣ್ ಯೋಗಿರಾಜ್, ಕೇದಾರನಾಥದ ಆದಿಶಂಕರಾಚಾರ್ಯ, ದೆಹಲಿ ಗೇಟ್ ಬಳಿಯ ಸುಭಾಷ್ ಚಂದ್ರ ಬೋಸ್, ಈಗ ಹಿಂದೂಗಳ ಹೃದಯದಲ್ಲಿ ನೆಲೆಸಲಿರುವ ಅಯೋಧ್ಯೆಯ ಬಾಲರಾಮನ ವಿಗ್ರಹ ರೂಪಿಸಿದ್ದಾರೆ. ಅರುಣ್ ಯೋಗಿರಾಜ್ ಮೈಸೂರಿನ ಅಗ್ರಹಾರದವರು. ಇವರು ಮೈಸೂರು ನಗರದ 5 ತಲೆಮಾರಿನ ಶಿಲ್ಪಿಗಳ ಕುಟುಂಬದಿಂದ ಬಂದವರು. ಅರುಣ್ ಅವರ ತಂದೆ ಯೋಗಿರಾಜ್ ಮತ್ತು ಅವರ ತಾತ ಬಸವಣ್ಣ ಇವರು ಪ್ರಸಿದ್ಧ ಶಿಲ್ಪಿಗಳು. ಅಕ್ಟೋಬರ್ 2021ರಲ್ಲಿ ಅರುಣ್ ಸುಭಾಷ್ ಚಂದ್ರ ಬೋಸ್ ರವರ ಪ್ರತಿಮೆಯನ್ನು ಮಾಡುವಾಗ ಅವರ ತಂದೆ ಯೋಗಿರಾಜ್ ಶಿಲ್ಪಿ ನಿಧನರಾದರು. ಈಗ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ಮೂರ್ತಿಯ ಶಿಲೆಯಿಂದ ಹಿಡಿದು ಶಿಲ್ಪಿಯವರೆಗೂ ಕರ್ನಾಟಕದೇ ಪಾರಮ್ಯವಿದೆ. ಅಯೋಧ್ಯೆಯಲ್ಲಿ ಆಯ್ಕೆಯಾಗಿರುವ 5 ವರ್ಷದ ಬಾಲರಾಮನ 51 ಇಂಚಿನ ಎತ್ತರದ ಶ್ರೀ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಜನವರಿ 22ರಂದು ನಡೆಯಿತು. 100ಕ್ಕೂ ಹೆಚ್ಚು ಶ್ರೀರಾಮನ ಕೆತ್ತನೆ ಮೂರ್ತಿ ವೀಕ್ಷಣೆಯಲ್ಲಿ ಕರ್ನಾಟಕ, ರಾಜಸ್ಥಾನ, ತಮಿಳುನಾಡಿನಿಂದ ಶಿಲ್ಪಿಗಳು ಬಂದಿದ್ದರು. ಅಂತಿಮವಾಗಿ ಕರ್ನಾಟಕದ ಅರುಣ್ ಯೋಗಿರಾಜ್ ಮತ್ತು ಗಣೇಶ್ ಭಟ್ ವಿಗ್ರಹಗಳು ಆಯ್ಕೆಯಾಯಿತು. ಕಳೆದ 6 ತಿಂಗಳಿಂದ 3 ವಾಸ ಹೂಡಿ ಅಲ್ಲೇ ವಿಗ್ರಹ ಕೆತ್ತನೆ ಮಾಡಿದ್ದಾರೆ ಮತ್ತು ಇಲ್ಲಿ ರಾಜಸ್ಥಾನದಿಂದ ಕೂಡ ಒಂದು ಶಿಲ್ಪಿ ಬಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.